ಜಂಗಲ್ ಇದೆ, ಇಲ್ಲೊಂದು ಸಮಸ್ಯೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಇಲ್ಲಪ್ಪ, ನನ್ನ ಜೊತೆ ಬರ್ತಿರೋರಿಗೆ ಬೋರ್ ಆಗಬಾರ್ದು ಅಂತೇಳಿ ಈ ಥರ ಎಲ್ಲ ಕಪಿಸೆಷ್ಟೇ ಆಡ್ತಾ ಇದೆ ಅಷ್ಟೇ. ಆಮೇಲೆ ನಾವಂದ್ರೆ ಹಂಗೇನೆ, ನಮ್ಮ ಜೊತೆ ಯಾರು ಇರ್ತಾರೋ ಅವ್ರಿಗಂತೂ ಬೋರಿಂಗ್ ಅಂದರೆ ಏನನ್ನೋದೇ ಗೊತ್ತಿಲ್ದಂಗೆ ನಾವು ಮಗರ್ಕೊಂಡು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಇಳುಜಾರಲ್ಲಿ 3 ಜನ ಗಾಡಿ ಎತ್ತುತ್ತೆ, ಗಾಡಿ ಮೇಲೆ ಕೂತಿರೋದ್ರಿಂದ ಗಾಡಿ ನಮ್ಮನ್ನು ಹೊತ್ಕೊಂಡು ಹೋಗ್ತಾ ಇಲ್ಲ, ನಾವೇ ಅದನ್ನು ಹೊತ್ಕೊಂಡು ಹೋಗ್ತಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಗಾಡಿ ಮುಂದಕ್ಕೆ ಹೋಗ್ತಾಯಿಲ್ಲ, ಇಳ್ದು ಜಾರ್ಕೊಂಡು ಕೆಳಗೆ ಬರ್ತೈತೆ. ಜೀವ ಕೈಗೆ ಬಂದುಬಿಟ್ಟಿತ್ತು ಗೈಸ್, ಜೀವ ಕೈಗೆ ಬಂದುಬಿಟ್ಟಿತ್ತು. ಆದರೂ ಧೈರ್ಯ ಮಾಡಿ ನಾನು ನಮ್ಮ ಮನೆಯವ್ರಿಗೆ ಪರವಾಗಿಲ್ಲ ನಿಧಾನಕ್ಕೆ ಹೋಗು ಅಂತೇಳಿ ಧೈರ್ಯ ತುಂಬ್ತಾ ಇದ್ದೆ, ಗೊತ್ತಾ ಗೈಸ್. ನೋಡಿ, ಈ ಜಾಗ ಯಾರ್ಯಾರಿಗೆ ತುಂಬ ಇಷ್ಟ ಆಯಿತು, ಈ ದೇವಸ್ಥಾನಕ್ಕೆ ಯಾರ್ಯಾರು ನಾವು ಬಂದಿದ್ದ ದಿನ ಸೂರ್ಯದೇವ ರಜೆ ತೊಗೊಂಡ್ಬಿಟ್ಟಿತ್ತು, ಹಂಗಾಗಿ ಬಿಸಿಲಿರಲಿಲ್ಲ, ವಾತಾವರಣ ತುಂಬಾ ಚೆನ್ನಾಗಿತ್ತು. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳುವ? ಈ ಜಾಗ ಎಲ್ಲ ನಂದೇ ಅಂತ ಅಂತೀನಿ ಅನ್ಕೊಂಡ್ರ? ಇಲ್ಲಪ್ಪ, ಈ ಜಾಗ ನಂದಲ್ಲ. ಹಂಗಂತ ಅಂದುಬಿಟ್ರೆ ಓಡಿಸಾಡ್ಕೊಂಡು ಹೊಡೆದು ಬಿಡ್ತಾರೆ ನನ್ನ. ನಿಜ, ನಂದಲ್ಲ ಇದು, ನಂದಂತ ನಾನು ಫೀಲ್ ಮಾಡ್ಕೊತ ಇದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಲ್ಲ. ಡಿಪ್ರೆಷನ್. ಆಮೇಲೆ ನನ್ನ ಜೊತೆ ಬಂದಿರೋರ್ಗೂ ಬೋರ್ ಆಗ್ದಂಗೆ ಕರ್ಕೊಂಬಂದು ನಾನು ದೇವ್ರ ದರ್ಶನ ಮಾಡಿಕೊಂಡು ಅವರಿಬ್ರಿಗೂ ದರ್ಶನ ಮಾಡಿಸಿ ಮತ್ತೆ ರಿಟರ್ನ್ ಚಲೋ ಅಂತೇಳಿ ಊರ ಕಡೆಗೆ ಹೊಲ್ಡಾನ ಅಂತ ಹೋಗ್ಬೇಕಾರಂತೂ ದಾರಿ ನೋಡ್ರೆ ಆಹಾ, ಚಿತ್ರಾನ್ನ ಅನ್ನೋ ಥರ ಆಗ್ಬಿಟ್ಟು ಏನಿದೇನು ಆಹಾ. ಮತ್ತೆ ನಮ್ಮ ಪಯಣ ನಮ್ಮ ಊರಿನ ಕಡೆಗೆ. ಅಲ್ಲಿಂದ ಬರ್ಬೇಕಾರೆ ಕಾರು ದಬಾಕೊಂಡಿತ್ತು. ನಮ್ಮ ಮನೆಯವ್ರು ಹೋಗಿ ನಿಂತಿದ್ರು, ನಾನು ಎತ್ತಲಾ ಅಂತ ಟ್ರೈ ಮಾಡ್ತೀನಿ ಅಂತ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಈ ಕಾರೊಳಗೆ ಫ್ಯಾಮಿಲಿ ಇದ್ರಂತೆ, ಫ್ಯಾಮಿಲಿಗೆ ಏನು ಏಟಾಗಿಲ್ಲ. ಅದು ಮುಗಿಸ್ಕೊಂಡು ನಮ್ಮೂರಿಗೆ ಬಂದಮೇಲೆ ನಮ್ಮ ಅಕ್ಕರ ತೋಟದಲ್ಲಿ ಮಾವಿನಕಾಯಿ ಮರ ಇತ್ತು, ಮಾವಿನ ಹಣ್ಣಾಗಿದ್ವು. ಹೊಡಿಯೋಣ ಅಂತೇಳಿ ನಮ್ಮ ಮನೆಯವ್ರು 2 ಗೈಲ್ ಕಲ್ಲು ಬೀಸ್ ಹೊಡಿತಿದ್ದಾರೆ, ಅದು ಬೀಳ್ತಾ ಇಲ್ಲ. ನಾನು ಯಾಕೆ ಸುಮ್ಮನಿರ್ಬೇಕು ಅಂತೇಳಿ ನಾನು ಕಲ್ಲಲ್ಲಿ ಹೊಡಿತಿದ್ದೆ. ನಮ್ಮ ಮನೆಯವ್ರು ಹುಷಾರು, ಬುಲ್ಡೆಗಿಲ್ಡಾಗ ಹೊಡೆದಿಯಾ ಅಂತ ಅವ್ರಿಗೆ ಆ ಭಯ, ಬುಲ್ಡೆಗೆ ಎಲ್ಲಿ ಬಿದ್ದುಬಿಡುತ್ತಾ ಅಂತೇಳಿ. ಆದರೂ ಅಂತೂ ಇಂತೂ ಮಾಡಿ ಒಂದು ಮಾವಿನಕಾಯಿ ಬೀಳಿಸ್ತಿಲ್ಲ. ಅನ್ನದಾತ ಗೈಸ್ ಇವನು, ನಮ್ಗೆ ಅನ್ನದಾತ. ಮಾವಿನ ಹಣ್ಣು ಹಳಸಿನ ಹಣ್ಣು ಕಳ್ಸೋ ಅನ್ನದಾತ. ಇವೊಂದು ತಾಯಿ ಗುಣ ಗೈಸ್. ಊಟ ಮುಗಿಸ್ಕೊಂಡು ಎಲ್ಲಡಿಕೆ ಹಾಕಂತ ಇದ್ವಿ. ಈಗ ಸಿದ್ದರಾಮಯ್ಯ ಬೇರೆ ಗೃಹಲಕ್ಷ್ಮಿ ದುಡ್ಡು ಹಾಕ್ತಾರ ಇಲ್ವಾ ಅಂತ ಇವ್ರಿಗೆ ಟೆನ್ಷನ್ ಹತ್ಬಿಟ್ಟದೆ ಗೈಸ್, ಟೆನ್ಷನ್. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯ್ತಾ ಲೈಕ್, ಕಮೆಂಟ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು.